ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯದ ಜನತೆಗೆ ಮಹತ್ವದ ಸಂದೇಶವನ್ನ ನೀಡಿದೆ. ರಾಷ್ಟ್ರೀಯ ಅಂಧತ್ವ ಮತ್ತು ದೃಷ್ಟಿ ಮಾನ್ಯತೆ ನಿಯಂತ್ರಣ ಕಾರ್ಯಕ್ರಮದ ಅಡಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕಣ್ಣಿನ ಆರೈಕೆ ಎಂಬ ಮಹದಾಶಯದೊಂದಿಗೆ ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಅದರ ಭಾಗವಾಗಿ ರಬಕವಿ ಬನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 4:30ರವರೆಗೆ ಪ್ರತಿ ಸೋಮವಾರ, ಬುಧವಾರ, ಶನಿವಾರದಲ್ಲಿ 3 ದಿನ ಉಚಿತ ಕಣ್ಣಿನ ತಪಾಸಣೆಯ ಜೊತೆಗೆ ಅಗತ್ಯವಿರುವವರಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಮಾಡಲಾಗುತ್ತಿದೆ. ಗ್ರಾಮ ಮತ್ತು ನಗರಗಳಾದ್ಯಂತ ಸಾಮಾನ್ಯ ಜನತೆಗೆ ಈ ಸೇವೆ ದೊಡ್ಡ ಸಹಾಯವಾಗಲಿದೆ. ಕಣ್ಣು ನಮ್ಮ ಬದುಕಿನ ಬೆಳಕು. ಅದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ. ಸಮಯಕ್ಕೆ ತಪಾಸಣೆ ಮಾಡಿಕೊಂಡ್ರೆ ಅನೇಕ ಕಣ್ಣಿನ ಸಮಸ್ಯೆಗಳನ್ನು ಮುಂಚಿತವಾಗಿಯೇ ತಡೆಯಬಹುದು ಎಂದು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ವೀಕ್ಷಕರೇ, ಇಂತಹ ಉಚಿತ ಆರೋಗ್ಯ ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಕಣ್ಣಿನ ದೃಷ್ಟಿ ಸುರಕ್ಷಿತವಾಗಿರಲಿ. ವರದಿ ರಮೇಶ್ ಬುಟ್ಲಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನಿತಾ ನಂದಕುಮಾರ್ ಲಂಗಡೆ. ನಾನು ಸಮುದಾಯ ಆರೋಗ್ಯ ಕೇಂದ್ರ ರಬಕವಿಬನಹಟ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ದವಾಖಾನೆಯಲ್ಲಿ ಆಶಾ ಕಿರಣ ಕೇಂದ್ರ ತಂದ ದೃಷ್ಟಿ ಕೇಂದ್ರ ಅಂತ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 4:00 ತನಕ ರೋಗಿಗಳನ್ನು ನೋಡುತ್ತೇವೆ. ಕಣ್ಣಿನ ತಪಾಸಣೆ ಮತ್ತು ಉಚಿತವಾಗಿ ಇರುತ್ತದೆ. ಕನ್ನಡಕ ವಿತರಣೆ 40 ವಯಸ್ಸಿನಿಂದ 60 ವಯಸ್ಸು ತನಕ ಫ್ರೀ ಇರುತ್ತದೆ. ಇದರ ಸದುಪಯೋಗವನ್ನು ರಬಕವಿಬನಹಟ್ಟಿ ಜನರನ್ನು ಎಲ್ಲರನ್ನು ತಗೋಬೇಕು. ಎಲ್ಲಿ ಬನಹಟ್ಟಿ ಸಮುದಾಯ ಕೇಂದ್ರ ಒಳಗೆ ಮಾಡೋದು? ಬನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸದುಪಯೋಗವನ್ನು ತಗೋಬೇಕು. ಪ್ರತಿ ಸೋಮವಾರ, ಗುರುವಾರ, ಶನಿವಾರ ತಪಾಸಣೆ ಮಾಡಲಾಗುತ್ತದೆ. ನನಗಂಡಿ ಸಮುದಾಯ ಆರೋಗ್ಯ ಕೇಂದ್ರ ರಬಕವಿಬನಹಟ್ಟಿಯಿಂದ ಮಾತಾಡೋದು. ನಮ್ಮಲ್ಲಿ ಆಶಾ ಕಿರಣ ದೃಷ್ಟಿ ಕೇಂದ್ರ ಅಂತ ಗೌರ್ಮೆಂಟಿಂದ ಶುರುವಾಗಿದೆ. ಇದರಲ್ಲಿ ಫ್ರೀ ಕಣ್ಣಿನ ತಪಾಸಣೆ ಮತ್ತು ಉಚಿತವಾಗಿ ಕನ್ನಡಕವನ್ನು ಕೊಡಲಾಗುವುದು. ಪ್ರತಿ ವಾರ ಸೋಮವಾರ, ಗುರುವಾರ, ಶನಿವಾರ ಬೆಳಿಗ್ಗೆ 10ರಿಂದ ಸಾಯಂಕಾಲ 4:00ರವರೆಗೆ ಈ ಫೆಸಿಲಿಟಿ ನಿಮಗೆ ಸಿಗುತ್ತದೆ. ದಯವಿಟ್ಟು ಯಾರು ಕಣ್ಣಿನ ಪ್ರಾಬ್ಲಮ್ಸ್ ಇದೆಯೋ, ಕಣ್ಣಿನ ತಪಾಸಣೆ ಮಾಡಿಸಿದೋ ಅವರು ಸೋಮವಾರ, ಗುರುವಾರ, ಶನಿವಾರದಂದು ಬೆಳಿಗ್ಗೆ 10ರಿಂದ 3 ಗಂಟೆವರೆಗೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದು ತಪಾಸಣೆ ಮಾಡಿಸಿಕೊಂಡು ಅವಶ್ಯಕತೆ ಇದ್ದರೆ ಅವರಿಗೆ ಫ್ರೀಯಾಗಿ ಚಶ್ಮಾನು ಮಾಡಿಕೊಡಲಾಗುವುದು. ಇದರ ಸದುಪಯೋಗವನ್ನು ಎಲ್ಲರೂ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಓಕೆ. गाड़ी में जा यहाँ है तो